ನಾನು ಬಡವ, ನಾನೇ ಸುಖಿ. ನನ್ನಮ್ಮ ಹೇಳಿದ ಬಡತನದ ಕಥೆಗಳು. ಲೇಖಕರು ಜೋಗಿ. ನಿರೂಪಕರು ಹರ್ಷಿಲ್ ಕೌಶಿಕ್. ಮುನ್ನುಡಿ 1. ಅಂತರಂಗದ ತಿಳಿನೀರ ಕೊಳದಲ್ಲಿ ಕಾಪಿಟ್ಟುಕೊಂಡಿರುವ ಅಮ್ಮ. ಈ ಕೃತಿಯನ್ನು ನಮ್ಮ ಕೈಗಿಟ್ಟ ಸಾವಣ್ಣ ಪ್ರಕಾಶನದ ಜಮೀಲ್ ಅವರ ಅಮ್ಮನಿಗೂ ಈ ಮೂಲಕ ನಮಸ್ಕಾರಗಳು ಸಲ್ಲುತ್ತೇವೆ. ಅಮ್ಮ ಎಂಬ ಶಬ್ದ ಕೇಳಿದ ತಕ್ಷಣ ಬೆಚ್ಚಗೆ ಬೆಚ್ಚಿ ಬೀಳುವ ನನಗೆ ಅವಳ ಕುರಿತ ಅನುಭಾವದ ಒಂದು ಇಡೀ ಪುಸ್ತಕ ಓದು ಎಂದರೆ ಹೇಗನಿಸಿರಬೇಡ? ಬಡತನದ ಬಗ್ಗೆ ದಿವ್ಯ ತಿರಸ್ಕಾರ ಇರುವ ನನಗಂತೂ ಇಡೀ ಹಸ್ತಪ್ರತಿಯನ್ನು ಒಂದೇ ಏಟಿಗೆ ಓದಿ ಕೆಳಗಿಡುವುದು ಎಷ್ಟು ಕಷ್ಟವಾಯಿತು ಎಂದು ಬರೆದರೆ ನಿಮಗೆಷ್ಟು ಅರ್ಥವಾಗುತ್ತದೆ? ಮನೆಯೇ ಮೊದಲ ಪಾಠಶಾಲೆ ಎಂದರು. ಗ್ರಂಥಾಲಯವಿಲ್ಲದ ವಿಶ್ವವಿದ್ಯಾನಿಲಯದ ಕುಲಮತಿ ಅಮ್ಮ ಎಂದು ನಮಗೆ ಅರಿವಾಗುವ ಹೊತ್ತಿಗೆ ಅನೇಕ ಪದವಿಗಳು ನಮ್ಮ ಹೆಗಲೇರಿರುತ್ತವೆ. ನಾವು ಹಿಂತಿರುಗಿ ನೋಡುವುದೇ ಇಲ್ಲ. ತಿರುಗಿ ನೋಡಿದರೆ ಅಮ್ಮನ ಮುಖದಲ್ಲಿನ ಸುಕ್ಕುಗಳು ಮಾತ್ರ ಕಣ್ಣಿಗೆ ಬಿದ್ದ ಹಾಗೆನಿಸುತ್ತದೆ. ಸುಕ್ಕುಗಳ ಹಿಂದೆ ಸದ್ದಿಲ್ಲದೆ ಬಿಕ್ಕುವವಳು ಇದ್ದಾಳೆ ಎಂದು ಕಲ್ಪಿಸಿಕೊಂಡರೆ ಇನ್ನಷ್ಟು ಭಯವಾಗುತ್ತದೆ. ಬೌದ್ಧಿಕ ಬಡತನ, ವೈಚಾರಿಕ ದಾರಿದ್ರ್ಯ, ಸಂಪತ್ತಿನ ಕೊರತೆಗಳ ಬಗ್ಗೆ ಯಾವ ಹಿಂಜರಿಕೆ, ಅಂಜಿಕೆ ಇಲ್ಲದೆ ಆರಾಮಾಗಿ ಓದಿಕೊಳ್ಳುವ ನನಗೆ ಈ ಪುಸ್ತಕದ ಓದು ಸುಖವಾಗಿ ಕಂಗೆಡಿಸಿದೆ. ಅಮ್ಮನ ಬದುಕು ಅದರ ಪಾಡಿಗೆ ಅದು ಸಾಗುತ್ತಿದ್ದಾಗ ಎಳೆತನದ ಜಾಡು ಹಿಡಿದು ಹೊರಟ ಲೇಖಕನ ಬಾಳದಾರಿಗೆ ನಂಬಿಕೆಯೊಂದು ಸಿಕ್ಕಂತೆನಿಸಿದೆ. ಅಮ್ಮ ಒಂದು ದೊಡ್ಡ ಹಲಸಿನ ಹಣ್ಣು. ಬಿಡಿಸಿಕೊಂಡಷ್ಟು ತೊಳೆ. ಬಿಡಿಸಿದ ತೊಳೆಗಳನ್ನು ತೊಳೆಯಾಗಿ ತೊಳೆದ ಬಾಳೆಲೆ ಮೇಲೆ ಹರಡಿಟ್ಟಿರುವ ಇಂಥ ಕೃತಿಯನ್ನು ನಾನೂ ಬರೆಯಬಹುದಲ್ವಾ ಎಂದೆನಿಸಿದರೆ ಅಮ್ಮನ ಕರುಣೆ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದೇ ಅರ್ಥ. ಇದು ಮರದಿಂದ ಕಿತ್ತ ಹಣ್ಣಲ್ಲ. ತಂತಾನೆ ಕೆಳಗುರುಳಿ ಹುಲ್ಲಿನ ಮೇಲೆ ಬಿದ್ದು ಹೊಟ್ಟೆ ಬಿರಿದುಕೊಂಡ ಒಂದು ಹಲಸಿನ ಹಣ್ಣಿನ ಕಥೆ. ಮಾಗಿದ ಮಗನೊಬ್ಬ ಹಣ್ಣು ಕುರಿತು ಬರೆದುಕೊಂಡ ಅಮ್ಮನ ಚರಿತೆ. ಬಡತನವೇ ಮೂರ್ತಿವೆತ್ತಂತೆ ಇಲ್ಲಿ ಅವತರಿಸಿರುವ ಅಮ್ಮ ಯಾವತ್ತೂ ಇಲ್ಲಗಳ ಬಗ್ಗೆ ಅಲವತ್ತುಗೊಂಡುದಕ್ಕೆ ಉದಾಹರಣೆಯಿಲ್ಲ. ಅವಳಿಗೂ ಬೇಕು ಬೇಡಗಳೆಂಬುವು ಇರಲಿಲ್ಲವೇ ಎಂದರೆ ಅವನ್ನೆಲ್ಲ ಹೇಳಲಾಗುವುದಿಲ್ಲ, ಹೇಳಿ ಪೂರೈಸುವುದಕ್ಕೂ ಆಗುವುದಿಲ್ಲ. ನಾನು ಬಡವ, ನಾನೇ ಸುಖಿ ಎನ್ನುತ್ತಲೇ ಚಿತ್ರಿಸಲಾಗದ ಚಿತ್ರಗಳನ್ನು ಅದು ಹೇಗಿತ್ತೋ ಹಾಗೆ ಚಿತ್ರಿಸಲು ಪ್ರಯತ್ನಿಸಿದ್ದೇನೆ ಎಂದು ಜೋಗಿ ಇಲ್ಲೊಂದು ಕಡೆ ಹೇಳಿದ್ದಾರೆ. ಎಲ್ಲರ ಅಮ್ಮಂದಿರು ಎಲ್ಲೋ ಒಂದು ಕಡೆ ಶಾರದಮ್ಮನೇ ಆಗಿರುತ್ತಾರೆ. ತಾವು ಕಂಡ ಶಾರದಮ್ಮನನ್ನು, ಅಂತರಂಗದ ತಿಳಿನೀರ ಕೊಳದಲ್ಲಿ ಕಾಪಿಟ್ಟುಕೊಂಡಿರುವ ಅಮ್ಮನನ್ನು, ತಮ್ಮ ಬಾಲ್ಯದ ಬಡತನದೊಟ್ಟಿಗಿನ ಆಟಪಾಟ, ಕಲಿಕೆ, ಸವಿಯೂಟಗಳ ನೆನಹುಗಳನ್ನು ಹೃದಯ ಬಸಿದುಕೊಂಡು ಬರೆದಿದ್ದಾರೆ ಜೋಗಿ. ಏನೇ ಬರೆದರೂ ಅದು ಬರೀ ಪ್ರತಿಬಿಂಬ ಮಾತ್ರ, ಅಮ್ಮನ ಫೋಟೋ ತೆಗೆದು ತೋರಿಸಿದಂತೆ ಅಷ್ಟೆ. ಬರಿತಾ ನಾನು ಎಷ್ಟು ದುರ್ಬಲ ಅನ್ನೋದು ಗೊತ್ತಾಗುತ್ತಾ ಹೋಯಿತು ಎನ್ನುವುದು ಅವರ ಶರ. ಬರಹವನ್ನು ಚಂದಗಾಣಿಸುವುದಕ್ಕೆ ಹೋಗಿಲ್ಲ ಎಂಬ ತಪ್ಪೊಪ್ಪಿಗೆ ಈ ಕೃತಿಯ ಶ್ರೀಮಂತಿಕೆ. ಜೋಗಿ ಅವರಿಗೆ ಇನ್ನೊಬ್ಬ ತಾಯಿ ಇದ್ದಾಳೆ. ಅವಳೆಲ್ಲಿರುತ್ತಾಳೋ ಇವರಲ್ಲಿರುತ್ತಾರೆ, ಇವರೆಲ್ಲಿರುತ್ತಾರೋ ಅವಳಲ್ಲಿ ಇದ್ದೇ ಇರುತ್ತಾಳೆ. ಕಥೆಯಾಗಿ, ಕಾದಂಬರಿಯಾಗಿ, ನಿತ್ಯ ಕಾಯುವ ಅಮ್ಮನಾಗಿ ಬಿಡದೇ ಪೊರೆಯುತ್ತಿರುತ್ತಾಳೆ. ಈ ಪುಸ್ತಕದಲ್ಲಿ ಅವಳೇ ಕರುಣಿಸಿದ 5 ಕಥೆಗಳು ಇದಕ್ಕೆ ಸಾಕ್ಷಿಯಾಗಿ ಅಚ್ಚಾಗಿವೆ. ಬುದ್ಧಿಭಾವಗಳ ಎರಕವೇ ಆಗಿದ್ದ ಜೋಗಿ ಅಮ್ಮನಿಗೆ ನಮಿಸುತ್ತಾ, ನಿಮ್ಮ 56ನೇ ಜನ್ಮದಿನದ ನಿಮಿತ್ತ ನಿಮ್ಮಮ್ಮನ ಕುರಿತು ಪುಸ್ತಕ ಬರೆಯಲೇಬೇಕು ಎಂದು ಹಠತೊಟ್ಟು ಜೋಗಿ ಬೆನ್ನು ಹತ್ತಿ ಬರೆಯಿಸಿ, ಈ ಕೃತಿಯನ್ನು ನಿಮ್ಮ ಕೈಗಿಟ್ಟ ಸಾವಣ್ಣ ಪ್ರಕಾಶನದ ಜಮೀಲ್ ಅವರ ಅಮ್ಮನಿಗೂ ಈ ಮೂಲಕ ನಮಸ್ಕಾರಗಳು ಸಲ್ಲುತ್ತವೆ. ಎಸ್.ಕೆ. ಶ್ಯಾಮಸುಂದರ್. ಮುನ್ನುಡಿ 2. ಒಬ್ಬ ತಾಯಿಯ ಒಳಗೆ ಎಷ್ಟೊಂದು ತಾಯಂದಿರು ಕಂಡು. ಪ್ರತಿಯೊಂದು ಅನುಭವವು ತನ್ನದೇ ನುಡಿಗಟ್ಟಿಗೆ ಕಾಯುವಂತೆ ಆ ಅನುಭವಗಳ ಗುಚ್ಛವು ತನ್ನ ಪ್ರಾಕಾರಕ್ಕೆ ತಹತಹಿಸುತ್ತದೆಯೇನೋ. ಜೋಗಿಯವರ ಈ ಪುಸ್ತಕವನ್ನು ಓದಿ ಮುಗಿಸಿದ ಕೂಡಲೇ ಅನಿಸಿದ್ದಿದ್ದು, ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಸ್ ತನ್ನ ಆತ್ಮಕಥೆ ಲಿವಿಂಗ್ ಟು ಟೆಲ್ ದ ಟೇಲ್ನ, ಅಂದರೆ ಬದುಕುಳಿದು ಕತೆ ಹೇಳುವುದು, ಈ ಪುಸ್ತಕದ ಆರಂಭದಲ್ಲಿ ಒಂದು ಮಾತು ಬರೆಯುತ್ತಾನೆ. ಲೈಫ್ ಇಸ್ ನಾಟ್
Sample complete. Ready to continue?